ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮ ಹಾಲು ಉತ್ಪಾದಕರ ಡೈರಿಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಸೋಲದೇವನಹಳ್ಳಿ ಹಾಲು ಉತ್ಪಾದಕರ ಸಂಘ ಸಂಯುಕ್ತಾಶ್ರಯದಲ್ಲಿ ಹಾಲು ಕರೆಯುವ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ, ಮಿಶ್ರತಳಿ ಕರುಗಳ ಪ್ರದರ್ಶನ ಹಾಗೂ ರಾಸುಗಳ ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಮತ್ತು ಸುತ್ತಮುತ್ತಲಿನ ರೈತರನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು. ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಒಟ್ಟು 16 ಮಂದಿ ರೈತರು ಭಾಗವಹಿಸಿದ್ದು 17.5 ಲೀಟರ್ ಹಾಲು ಕರೆದ ರೈತರು ಪ್ರಥಮ ಸ್ಥಾನ ಪಡೆದರು. 16.5 ಲೀಟರ್ ಹಾಲು ಕರೆದ ರೈತರು ದ್ವಿತೀಯ ಸ್ಥಾನ ಪಡೆದರು. ಪ್ರಥಮ 3 ವಿಜೇತರಿಗೆ ನಟ ವಿನೋದ್ ರಾಜ್ ಬಹುಮಾನ ವಿತರಿಸಿದರು. ಎಲ್ಲಾ ಸ್ಪರ್ಧಾಳುಗಳಿಗೆ ಸಮಾಧಾನಕರ ಬಹುಮಾನವಾಗಿ ಬೆಳ್ಳಿ ಕಾಯಿನ್, ಸ್ಟೀಲ್ ಬಕೆಟ್, ಕ್ಯಾನ್ ಹಾಗೂ ಬೇಸಿನ್ಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಲು ಒಕ್ಕೂಟ ಅಧ್ಯಕ್ಷ ಭೈರೇಗೌಡ ಮಾತನಾಡಿ, ರೈತರ ಪ್ರೋತ್ಸಾಹಕ್ಕಾಗಿ ವರ್ಷ ಪೂರ್ತಿ ಡೈರಿಗೆ ಪೂರೈಕೆ ಮಾಡಿದ ಪ್ರತಿ ಲೀಟರ್ ಹಾಲಿಗೆ ₹1 ಅಂತೆ ಯುಗಾದಿ ಹಬ್ಬದ ವಿಶೇಷ ಪ್ರೋತ್ಸಾಹಧನ ನೀಡಲಾಗಿದೆ ಎಂದು ತಿಳಿಸಿದರು. ನಾನು ಪಾಲ್ಗೊಳ್ಳೋದ್ರಿಗಿಂತ ನನ್ನ ತಾಯಿಯವರಿಗೆ ಪ್ರಾಣ ರೀ. ಹಸು ಅಂದರೆ ಅವರು ಪ್ರಾಣಿಗಳು ಅಂದರೆ ಪ್ರಾಣ ನನ್ನ ತಾಯಿಯವ್ರಿಗೆ. ಹಾಗೆ ನನ್ನನ್ನು ನೀನು ಇಷ್ಟಪಡೋದಾದರೆ ಮತ್ತೆ ನೀ ಪ್ರಾಣಿನ ಪ್ರೀತಿಸಿದ್ರೆ ಮಾತ್ರ ನಾನು ಇಷ್ಟಪಡ್ತೀನಿ. ಹಳ್ಳಿ ರೈತರನ್ನ ಪ್ರೀತಿಸಿದ್ರೆ ಮಾತ್ರ ನಿನ್ನ ಇಷ್ಟಪಡ್ತೀನಿ. ಸದಾಕಾಲ ನಿನ್ನ ಜೊತೆಲೇ ಇರ್ತೀನಿ ಅಂತ ಅವ್ರ ನಂಬಿಕೆ ಇಟ್ಕೊಂಡೇನೆ ನಾನು ಈ ಹಳ್ಳಿನಲ್ಲೇ ಕೂತ್ಕೊಂಡು ನನ್ನಿಂದ ಏನು ಸಾಧ್ಯನೋ ನಾವು ಮಾಡಿಕೊಂಡು ನೋಡಿ. ಇವತ್ತಿದ್ದು ಸ್ಪರ್ಧೆ ಇತ್ತು. ಅದೇ ಮೊದಲನೇ ಇದು ಪ್ರಶಸ್ತಿ, 2ನೇ ಪ್ರಶಸ್ತಿ, 3ನೇ ಪ್ರಶಸ್ತಿ ಆಯ್ತಪ್ಪ, ಅದು ಮಾಡ್ರಿ ಅಂತೇಳಿ ಊಟ ಗೀಟ ರೆಡಿ ಮಾಡಿಸ್ತೀವಿ. ಆಗಲಿ, ನಮ್ಮಿಂದ ಏನು ಮಾಡ್ತೀವಿ ನಾವು ಮಾಡ್ತೀವಿ, ಯೋಚನೆ ಮಾಡಬೇಡಿ. ನಿರಂತರವಾಗಿ ಅನ್ನದಾಸೋಹ ಅಮ್ಮವ್ರ ಹೆಸರಿನಲ್ಲಿ ನಡೀತಾನೆ ಇರಬೇಕು. ಒಂದಿಲ್ಲ ಅಂದರೆ ಒಂದು ಯಾವತ್ತು ಬ್ಯಾಕಪ್ ಆಗಬೇಕು ಅನ್ನೋಂಥ ಆ ಉದ್ದೇಶದಲ್ಲಿನೇ ಎಲ್ಲನೂ ಮಾಡಿರೋದು. ಇದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ರೈತರಿಗೆ ಹೈನುಗಾರಿಕೆ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತಾರೆ. ಹಾಗೆಯೇ ಮಿಲ್ಕು ಹೈನುಗಾರಿಕೆನೂ ಇಂಪಾರ್ಟೆಂಟ್ ಆಗಬೇಕು, ಸಿಲ್ಕು ಇಂಪಾರ್ಟೆಂಟ್ ಆಗಬೇಕು. ಸಿಲ್ಕ್ ಬೋರ್ಡ್ನವರು ರೇಷ್ಮೆ ಬೆಳೀತಕ್ಕಂಥ ರೈತರಿಗೆ ಅವರಿಂದ ಈ ಥರನೇ ಸಹಾಯ ಆಗಬೇಕು. ತುಂಬ ಚೆನ್ನಾಗಿದೆ, ಇತ್ತೀಚೆಗೆ ಚೆನ್ನಾಗಿ ಆಗ್ತಾ ಇದೆ. ಅದನ್ನ ಒಳ್ಳೆ ರೀತಿಲಿ ನಡ್ಕೊಂಬಂದರೆ ನಮ್ಗೆ ಅಷ್ಟೇ ಸಂತೋಷ ಆಗುತ್ತೆ, ತುಂಬ ಸಂತೋಷ. ಈ ಹಿರೀಕರಿದ್ದಾರೆ, ಅವ್ರು ಯಾರು ಬಿಟ್ಕೊಡೋರಲ್ಲ ಇದನ್ನು ಅನ್ನುವಂಥದ್ದು. ನನಗೆ ರಿಷಭಾವತಿ ವಿಷಯದಲ್ಲಾಗಲಿ ಯಾವುದನ್ನ ನಾವು ಬಿಡಲ್ಲ, ನಾವು ಇದೀವಿ ಅಂತ ಹೇಳಿದ್ರೆ ಇಲ್ಲೇ ಇದ್ದಾರೆ. ತಂದೆ ಸಮಾನರು, ಶ್ರೇಷ್ಠರು. ನಮ್ಗೆ ಅದೇ ಸಂತೋಷ. ನಮ್ಗೆ ಯಾವುದಕ್ಕೂ ಒಂದು ಮುಗ್ಧ ಮನಸ್ಸಿನಿಂದ, ನಿಷ್ಕಲ್ಮಶವಾದ ಮನಸ್ಸಿಂದ ನಿಂತ್ಕೊಂಡು ನಾವು ನಿಂತ್ಕೋತೀವಿ ಅಂತ ಹೇಳುವಂಥ ಮನುಷ್ಯರು ಅಂದರೆ ಇದ್ದಾರೆ ಅಂದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಅದು ಹಿರಿಕರು ಇಲ್ಲದೆ ಇರ್ತಕ್ಕಂಥ ಯಾವುದೇ ಒಂದು ವಿಷಯ, ಯಾವುದೇ ಒಂದು ಕೆಲಸ, ಅದು ಆಶೀರ್ವಾದ ಇಲ್ದಿರ ನಾವೇನೇ ಕೆಲಸ ಮಾಡ್ದಂಗೆ ಆಗೋಗುತ್ತೆ. ಆ ಹಿರಿಕರ ಜೊತೆಲಿ, ಅವ್ರ ಸಲಹೆ ಜೊತೆಲಿ ಹೋಗ್ತಾ ಇದ್ದಾರೆ, ಯಾವತ್ತೂ ನಾವು ಹಿಂದೂ ಸೋಲಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಆ ಗೆಲುವಿನ ಹಾದಿನಲ್ಲೇ ನಡೀಲಿ. ಈ ಬರೀ ಸೋಲ್ದೇವನಲ್ಲೆಲ್ಲ, ಎಲ್ಲೆಲ್ಲಿ ಇದೆಯೋ ಕರ್ನಾಟಕದಲ್ಲಿ ಅಷ್ಟು ಗೆಲುವಿನ ಹಾದಿಯಲ್ಲಿ ನಡೀಲಿ. ಪಾಪ ರೈತರಿಗೆ ಒಳ್ಳೇದಾಗಲಿ. ಇವತ್ತಿನ ಸ್ಪರ್ಧೆಗಳಲ್ಲಿ ಒಂದು ಉತ್ಸಾಹ, ನಾನು ಹಾಲು ಹೆಚ್ಚಾಗಿ ಹಾಕಬೇಕು, ನಾನು ಹೆಚ್ಚಾಗಿ ಹೊಸ ಮಡಿಕೋಬೇಕು. ಅವನಿಗೆ ಗೋಲ್ಡ್ ಕಾಯಿನ್ ಬಂತು, ಇದು ಸಿಲ್ವರ್ ಕಾಯಿನ್ ಬಂತು, ಮುಂದೆ ನನಗೆ ಗೋಲ್ಡ್ ಕಾಯಿನ್ ತಗೋಬೇಕು. ಈ ಥರ ಒಂದು ಉತ್ಸಾಹ ಬರಬೇಕು. ಒಂದು ಇಷ್ಟೆಲ್ಲ ಜನ ಸೇರಿ ಇದೆಲ್ಲ ಮಾಡಿದಾಗ ನಮ್ಮ ರೈತರಲ್ಲಿ ಏನೋ ಒಂದು ಉತ್ಸಾಹ ತುಂಬುತ್ತದೆ. ಅರ್ಥ ಆಯ್ತಾ? ಇದಲ್ದಿರೆ ನಾನು ಇವಾಗ ಸುಮಾರು 30 ವರ್ಷಗಳಿಂದ ಯಾರೂ ಇಂಥ ಬೀದಿ ದೀಪಗಳನ್ನು ಹಾಕಿರಲಿಲ್ಲ. ನನಗೆ ಒಂದು ಪ್ರಸ್ತಾವನೆ ಬಂತು, ಕೆಲವು ಊರ ಕಡೆಗೆ ಮಾಸ್ ಲೈಟ್ಗಳು ಇಲ್ಲ ಅಂಥೇಳಿ. ಅದನ್ನು ನಾನು ಮಾಡಬೇಕು ಅಂತ ಹಾಕೊಂಡು ಇವತ್ತು 14 ಗ್ರಾಮಗಳಲ್ಲಿ, 5 ಗ್ರಾಮಗಳಲ್ಲಿ ಇಲ್ಲಿ ಇವತ್ತಿನ ದಿವಸ ನಾನು ರಾತ್ರಿ ಲೈಟ್ ಹಾಕ್ಸಿ ನೋಡಿದೆ, 20 ಬೀದಿ ದೀಪಗಳನ್ನು ಕಳ್ಚಬೇಕೀಗ. ಅದು ಮೇಲೆ ಅದು ಉರಿತಾ ಇದ್ರಿ 0. ಈ 20 ದೀಪನ ಕಳಿಸಿ ಬೇರೆ ಕಡೆ ಹಾಕೇಳಿ ಅಂತ ಹೇಳಿದ್ದೀನಿ. 20 × 14 ಎಷ್ಟು ದೀಪ ಕಳಿಸ್ಬೇಕು ಅಂತ ಲೆಕ್ಕ ಹಾಕಿ, ಇವರು ಪಂಚಾಯತಿನವರು ಈ ಥರ ಸಣ್ಣ ಸಣ್ಣ ರೈಟ್ ಹಾಕೋದ್ರ ಬದಲು ಸುಮಾರು ಈ ಥರ ಬೀದಿಗಳಲ್ಲಿ ಒಂದು ಊರಿಗೆ 5 ಹಾಕಿರೂ ಸಾಕು. ಒಂದು 100 ಹಾಕಿರ್ತಾರೆ, ಅವೆಲ್ಲ ರಿಪೇರಿ ಮಾಡೋಕ್ಕೆ ಅರ್ಧ ದುಡ್ಡು ಬಂದ್ಬಿಡ್ತದೆ. ಅಲ್ಲ, ಇಲ್ಲಿನ ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, ಪಂಚಾಯತಿನವರು ಎಲ್ಲರೂ ಅವರೇ ಇಂಥ ಒಂದು ನಿರ್ಧಾರಗಳನ್ನು ತಗೋಬೇಕು. ಈ ಥರ ಶಾಶ್ವತವಾಗಿ ಮುಂದೆ ಹೌದು. ಅದು ನಮ್ಮ ನೋಡಿ, ಅದು ಬಹುಮಾನ ನಾವು ಸಿಲ್ವರ್ ಕಾಯಿನನ್ನು ಪ್ರತಿಯೊಬ್ಬ ಹಾಲು ಕರೆಯೋರಿಗೆ ನಮ್ಮ ಏನು ಸಂಘದ ವತಿಯಿಂದ, ನಮ್ಮ ಬಮೂಲ್ ವತಿಯಿಂದ ಕೊಡ್ತಾ ಇದ್ದೀವಿ. ಅದನ್ನು ನಮ್ಮ ವಿನೋದ್ ರಾಜ್ ಅವರು, ನಮ್ಮ ಲೀಲಾವತಿ ಪುಣ್ಯಾತ್ಕಿತಿಯವರ
ಉತ್ತರ ಅಂತ ಅವ್ರು ಕೊಡ್ತಾವ್ರೆ. ಅದನ್ನು ಮುಂದೆ ಅಲ್ಲಿ ನೋಡೋದು ಆದಮೇಲೆ ಏನು ಕೊಡ್ತೀವಿ ಅಂತ ಬಹುಮಾನ ಗೊತ್ತಾಗುತ್ತೆ. 16 ಜನ ಸ್ಪರ್ಧೆ ಮಾಡಿದ್ರು ಸರ್. ಎಲ್ಲ ನಮ್ಮ ಬೇರೆ ತಾಲೂಕು ಮಟ್ಟಕ್ಕೆ ಮಾಡ್ದೋ, ತಾಲೂಕು ಮಟ್ಟದಲ್ಲಿ ಯಾರು ಬರಲ್ಲ ಸರ್. ಅದು ಕಾರಣಾಂತರದಿಂದ ಏನು ಅಂತ ಗೊತ್ತಿಲ್ಲ. ಮಂಚೇನಹಳ್ಳಿ ಅಂತ ಒಂದು ಹಸು ಬಂದಿತ್ತು, ಅದು ಫಸ್ಟ್ ಪ್ರೈಸ್ ಬರ್ತದೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಅದು ಕಾರಣಾಂತರದಿಂದ ವ್ಯತ್ಯಾಸ, ಜಾಗದ ವ್ಯತ್ಯಾಸವಾಗಿ, ವಾತಾವರಣ ವ್ಯತ್ಯಾಸ ಆಗಿ ಅದು 2ನೇ ಸ್ಥಾನಕ್ಕೆ ಹೋಯಿತು. ಇಲ್ಲೇ ಒಬ್ಬ ನಮ್ಮ ರೈತರು ಇಲ್ಲಿ ಒಂದು ಎಸ್ಟೇಟ್ ಆಗ್ಯವ್ರೆ, ಅವರು 17 ಲೀಟ್ರ್ ಚಿಲ್ಲರೆ ಕರೆದ್ರು, ಅವ್ರು ಮೊದಲನೇ ಪ್ರೈಸ್ ಆಯಿತು. ಈ ಮಂಚೇನಹಳ್ಳಿದೊಂದು 16 ಚಿಲ್ಲರೆ ಕರೀತು, ಸೆಕೆಂಡ್ ಪ್ರೈಸ್ ಆಯಿತು. ಇಲ್ಲೇ ಒಬ್ಬರು 13 ಚಿಲ್ಲರೆ ಹೋಯಿತು, 3ನೇ ಪ್ರೈಸ್ ಆಯ್ತು ಸರ್. ಆ 3 ಪ್ರೈಸು, ಮೊದಲನೇ ಪ್ರೈಸು 15,000 ರೂಪಾಯಿ ಮಾಡಿದ್ವಿ, 2ನೇ ಪ್ರೈಸು 10,000 ರೂಪಾಯಿ, 3ನೇ ಪ್ರೈಸ್ 5,000 ರೂಪಾಯಿ. ಇನ್ನು ಮಿಕ್ತಾದ್ರೂ ಸಮಾಧಾನಕರ ಬಹುಮಾನ ಅಂದ್ಬಿಟ್ಟು ಕೊಡ್ತಾಯಿದ್ದೀವಿ. ಆಮೇಲೆ ಈ 3 ಜನಕ್ಕೂ ಬೆಳ್ಳಿ ಕಾಯಿನೂ ಸಹ ನಮ್ಮ ಸಂಘದಿಂದ ಕೊಡ್ತಾಯಿದ್ದೀವಿ, ಅದು ಒಂದು ಸಪ್ರೇಟ್ ಕೊಡ್ತಾಯಿದ್ದೀವಿ. ನೆಕ್ಸ್ಟು ಮಿಶ್ರತಳಿ ಕರುಗಳು ಪ್ರದರ್ಶನ ಅಂತ ಮಾಡೋದು, ಅದು 3 ತಿಂಗಳಿಂದ 6 ತಿಂಗಳು ಒಂದು ಸ್ಟೆಪ್ ಮಾಡಿದ್ದೀವಿ, 6 ತಿಂಗಳಿಂದ 9 ತಿಂಗಳು ಒಂದು ಸ್ಟೆಪ್ ಮಾಡಿದ್ದೀವಿ. ಮೊದಲನೇ 3 ತಿಂಗಳಿಂದ 6 ತಿಂಗಳಿಗೆ 3 ಪ್ರೈಸು. ಮೊದಲನೇ ಪ್ರೈಸ್ 3,000, 2,000, 1,000. ತಿರುಗಿ ಆ 2ನೇದಕ್ಕೂ ಅಷ್ಟೇ 3,000, 2,000, 1,000 ಆ ಥರ ಸರ್ ಮಾಡಿ ಇವತ್ತು ರೈತರಿಗೆ ಅಲ್ಲ ಕರುಗಳಿಗೆ 6 ಪ್ರೈಸು, ಹಸುಗಳಿಗೆ 3 ಪ್ರೈಸು. ಆಮೇಲೆ ಬಂದಿರೋಕ್ಕೆಲ್ಲ ಸಮಾಧಾನಕರ ಬಹುಮಾನ, ಒಂದು ಕ್ಯಾನ್ ಇರ್ಬೋದು, ಬಕೆಟ್ ಇರ್ಬೋದು, ಪ್ರತಿಯೊಂದು ಸಮಾಧಾನ ಬಹುಮಾನ ಕೊಡೋಕ್ಕೆ ಇವತ್ತು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.